Welcome back to KLTC Khalid's language teaching course. I'm sure you are able to make sentences on your own now. ನೀವು ಹಿಂದಿನ ಎಲ್ಲ ವೀಡಿಯೋಸ್ ಕೇರ್ಫುಲ್ಲಾಗಿ ನೋಡಿದ್ದೀರಾ ಅಂದರೆ ಈಗ ನಿಮಗೆ ಇಂಗ್ಲೀಷ್ನಲ್ಲಿ ಸೆಂಟೆನ್ಸಸ್ ಮಾಡೋದು ಈಸಿಯಾಗಿ ಮಾಡೋಕ್ಕೆ ಬಂದಿರುತ್ತೆ ನೋಡಿ. ನಾವು ಕಲ್ತಿರೋದು ತುಂಬ ಸಿಂಪಲ್ ಸೆಂಟೆನ್ಸಸ್, ಜಸ್ಟ್ 3 ಸೆಂಟೆನ್ಸ್ ಎಲಿಮೆಂಟ್ಸ್ ಬಳಸಿದ್ದೀವಿ. ಸಬ್ಜೆಕ್ಟ್, ವರ್ಬ್, ಕಾಂಪ್ಲಿಮೆಂಟ್ ಬಳಸಿದ್ದೀವಿ. ಆಮೇಲೆ ವರ್ಬ್ಸ್, ಟೂ ಲಿಂಕಿಂಗ್ ವರ್ಬ್ಸ್ ಬಳಸಿದ್ದೀವಿ, ಈಸ್ ಮತ್ತು ಆರ್ ಅನ್ನೋದು. ನಾನು ನಿಮಗೆ ಈ ಈಸ್ ಮತ್ತು ಆರ್ ಬಗ್ಗೆ ಹೇಳಿದ್ದೀನಿ. ಇವು ಲಿಂಕಿಂಗ್ ವರ್ಬ್ಸ್ ಅಂತೀವಿ. ಇವು ಬಿ ಫಾರ್ಮ್ಸಿನ ಪ್ರೆಸೆಂಟ್ ಟೆನ್ಸ್ ವರ್ಬ್ಸ್. ಇವು ಬಿ ಫಾರ್ಮ್ಸ್ ಟೋಟಲಿ 8 ಇರೋದು. ಆಮ್, ಈಸ್, ಆರ್, ವಾಸ್, ವ, ಬಿ, ಬೀನ್ ಆ್ಯಂಡ್ ಬೀಯಿಂಗ್ 8 ಇದ್ದಾವೆ. ಇವು ಬಿ ಫಾರ್ಮ್ಸ್ ವಾಕ್ಯದಲ್ಲಿ ಮೇನ್ ವರ್ಬ್ ಆಗು ಬಳಸ್ಕೊತೀವಿ, ಆಕ್ಸಿಲರಿ ಆಗು ಬಳಸ್ಕೊತೀವಿ. ನಾನು ಇದ್ರ ಬಗ್ಗೆ ಹೇಳಿದ್ದೀನಿ ನಿಮಗೆ. ಇವು ನೋಡಿ, ಈಗ ನಾವು ಬಳಸ್ತಿರೋದೇ ಆ್ಯಸ್ ಲಿಂಕಿಂಗ್ ವರ್ಬ್ಸ್. ನಾವು ಈಗ ವಾಕ್ಯಗಳಲ್ಲಿ ಬಿ ವರ್ಬ್ಸ್ ಏನು ಬಳಸ್ತಿದ್ದೀವಿ, ಇವು ಲಿಂಕಿಂಗ್ ವರ್ಬ್ಸ್ ಆಗಿ ಬಳಸ್ತಾ ಇದ್ದೀವಿ. ದೀಸ್ ಲಿಂಕಿಂಗ್ ವರ್ಬ್ಸ್ ಬಿಲಾಂಗ್ ಟು ಎ ಟೈಪ್ ಆಫ್ ವರ್ಬ್ಸ್ ಕಾಲ್ಡ್ ಸ್ಟೇಟಿವ್ ವರ್ಬ್ಸ್. ವರ್ಬ್ಸ್ ಇದಾವಲ್ಲ, ಅವು 2 ಟೈಪ್ಸ್ ಇರ್ತವೆ, ಆ್ಯಕ್ಷನ್ ವರ್ಬ್ಸ್ ಮತ್ತು ನಾನ್ ಆ್ಯಕ್ಷನ್ ವರ್ಬ್ಸ್ ಅಂತೀವಿ. ಆ್ಯಕ್ಷನ್ ವರ್ಬ್ಸಿಗೆ ಸಮ್ಟೈಮ್ಸ್ ಡೈನಾಮಿಕ್ ವರ್ಬ್ಸ್ ಅಂತಲೂ ಹೇಳ್ತೀವಿ ನಾವು ಇಂಗ್ಲೀಷ್ನಲ್ಲಿ. ನಾನ್ ಆ್ಯಕ್ಷನಿಗೆ ಸ್ಟೇಟಿವ್ ವರ್ಬ್ಸ್, ಸಮ್ಟೈಮ್ಸ್ ಸ್ಟೇಟ್ ವರ್ಬ್ಸ್ ಅಂತ ಹಾಗೆಯೂ ಹೇಳ್ತೀವಿ. ಆ್ಯಕ್ಷನ್ ವರ್ಬ್ಸ್ ಅಂದರೆ ನಾವು ನೋಡಿ ಒಂಥರ ಇವು ಕಂಡುಹಿಡಿಯೋಕ್ಕೋಸ್ಕರ ಇದರಲ್ಲಿ 3 ಕೆಲಸಗಳು ಹೇಳ್ಬೋದು ನಾವು. ಒಂದು ಕೆಲಸ ನಾವು ಸ್ಟಾರ್ಟ್ ಮಾಡಬಹುದು, ಮುಗಿಸ್ಬಹುದು, ಮತ್ತು ಈಗ ನಡೀತಾ ಇರೋದು ನೋಡ್ಬೋದು, ಕಂಟಿನ್ಯೂಸ್ ಆ್ಯಕ್ಷನ್ ನೋಡ್ಬೋದು. ಫಾರ್ ಎಕ್ಸಾಂಪಲ್, ಒಂದು ಕೆಲಸ ರೈಟ್ ಅನ್ನೋದು ತಗೊಳ್ಳಿ, ಬರೆಯೋದು ಅನ್ನೋದು. ನಾವು ಬರೆಯೋದು ಕೆಲಸ ಸ್ಟಾರ್ಟ್ ಮಾಡಬಹುದು, ಬರೀತಾ ಇದ್ದೀನಿ ಅನ್ನೋದು ಬರೀತಾ ಇರುವಾಗ ನೋಡಬಹುದು, ಆಮೇಲೆ ಫಿನಿಷ್ ಮಾಡ್ಬೋದು, ಎಂಡ್ ಮಾಡ್ಬೋದು ಕೆಲಸ. ಸೊ ರೈಟ್ ಅನ್ನೋದು ಕೆಲಸದಲ್ಲಿ 3 ಕೆಲಸಗಳು ಇರ್ತವೆ. ಸ್ಟಾರ್ಟ್ ಮಾಡ್ಬೋದು, ಮುಗಿಸ್ಬೋದು, ಆಮೇಲೆ ಕಂಟಿನ್ಯೂಸ್ ನೋಡ್ಬೋದು ಬರೀತಾ ಇರೋದು. ಹಾಗೆ ಓದೋದು ಅನ್ನೋದು ತಗೊಳ್ಳಿ, ನಾವು ಓದೋದು ಸ್ಟಾರ್ಟ್ ಮಾಡಬಹುದು, ಆಮೇಲೆ ಮುಗಿಸ್ಬಹುದು, ಅದು ಒಬ್ಬರು ಓದ್ತಾ ಇರೋದು ನೋಡಬಹುದು. ಒಬ್ಬರು ಆಟ ಆಡೋದು ಕೆಲಸ ಸ್ಟಾರ್ಟ್ ಮಾಡಬಹುದು, ಮುಗಿಸ್ಬೋದು, ಅವ್ರು ಆಟ ಆಡ್ತಿರೋದು ನಾವು ನೋಡಬಹುದು. ಈ 3 ಕೆಲಸಗಳನ್ನು ಇನ್ವಾಲ್ವ್ ಇರ್ತಾ ಇದರಲ್ಲಿ. ಬಟ್ ಇದರಲ್ಲಿ ಸ್ಟೇಟಿವ್ ವರ್ಬ್ಸಲ್ಲಿ ಆ ಥರ ಇರೋದಿಲ್ಲ. ಫಾರ್ ಎಕ್ಸಾಂಪಲ್, ನನಗೆ ನಿಮ್ಮ ಹೆಸರು ಗೊತ್ತು ಅಂತ ನಾನು ಹೇಳ್ತೀನಿ. ಇದರಲ್ಲಿ ಸ್ಟಾರ್ಟಿಂಗ್ ಮಾಡ್ತೀರಾ, ಗೊತ್ತು ಅನ್ನೋದು ಸ್ಟಾರ್ಟ್ ಮಾಡಬಹುದು, ಮುಗಿಸ್ಬಹುದು. ಗೊತ್ತು ಅನ್ನೋದು ಕೆಲಸ ನಡೀತಾ ಇದೆ ಹೀಗೆ ಹೇಳ್ಬೋದಾ? ಈ ಥರ ಮಾಡೋಕ್ಕೆ ಬರೋಲ್ಲ. ನನಗೆ ನಿಮ್ಮ ಹೆಸರು ನೆನಪಿರೋದು ಕೆಲಸ ಸ್ಟಾರ್ಟ್ ಮಾಡ್ಬೋದಾ ಅಥವಾ ಮುಗಿಸ್ಬಹುದಾ? ಅಥವಾ ನೆನಪಿರೋದು ಕೆಲಸ ನೋಡಬಹುದಾ? ಯಾರೋ ನೆನಪು ಮಾಡ್ತಿದ್ದಾರೆ ಅನ್ನೋದು ನೋಡ್ಬೋದಾ? ನೆನಪಿದೆ ಅವರಿಗೆ ಅನ್ನೋದು ನೋಡ್ಬೋದಾ? ಈ ಥರ ಕೆಲಸಗಳು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಅದು 3 ಕೆಲಸಗಳು ಈಗ ನೋಡೋಕ್ಕೆ ಬರೋಲ್ಲ ನಾವು ಯಾವುದು ಸ್ಟೇಟಿವ್ ವರ್ಬ್ಸ್ನಲ್ಲಿ. ಹಾಗೆ ನನಗೆ ಬುಕ್ಸ್ ಇಷ್ಟ, ಪುಸ್ತಕಗಳು ಇಷ್ಟ ಅಂತೀನಿ. ಈ ಇಷ್ಟ ಅನ್ನೋದು ಕೆಲಸ ಇದೆಯಾ? ನಾವು ಸ್ಟಾರ್ಟ್ ಮಾಡಬಹುದು, ಮುಗಿಸ್ಬಹುದು. ಇಷ್ಟ ಅನ್ನೋದು ಕೆಲಸ ನೋಡ್ಬೋದಾ? ಮಾಡ್ತಾ ಇರೋದು ನೋಡ್ಬೋದಾ? ಈ ಥರ ಆಗೋದಿಲ್ಲ ಕೆಲಸಗಳು. ಇದು ಸ್ಟೇಟಿವ್ ವರ್ಬ್ಸ್ನಲ್ಲಿ ಈ ಥರ ಆಗೋಲ್ಲ. ಹಾಗೆ ಲಿಂಕಿಂಗ್ ವರ್ಬ್ಸ್ನಲ್ಲಿ ಇವು ಇದ್ದಾವಲ್ಲ, ದಿಸ್ ಇಸ್ ಎ ಪೆನ್ ಅಂತ ನಾವು ಹೇಳಿದರೆ, ಇದರಲ್ಲಿ ಇದು ಪೆನ್ ಅಂತ ಸ್ಟಾರ್ಟ್ ಆಗೋದು, ಮುಗಿಯೋದು, ಈಗ ಏನಾದರೂ ನಡೀತಾ ಇದೆ, ಇದು ಕಂಟಿನ್ಯೂಸ್ ಪ್ರೊಸೆಸ್ಸು ಇಲ್ಲ, ಇದರಲ್ಲಿ ಏನೂ ಇಲ್ಲ. ಈ ಥರ ವರ್ಬ್ಸ್ ಸ್ಟೇಟಿವ್ ವರ್ಬ್ಸ್ ಅಂತ ಹೇಳ್ತೀವಿ ನಾವು. ನಾನು ಇವತ್ತು ಒಂದು ಸ್ಟೇಟಿವ್ ವರ್ಬ್ HAVE ಹ್ಯಾವ್ ಅಂತ ಒಂದಿದೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದರಲ್ಲಿ ಸೆಂಟೆನ್ಸಸ್ ಹೇಗೆ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ ನಿಮಗೆ. ಈ ಹ್ಯಾವ್ ಇದೆಯಲ್ಲ, ವಿ ಯೂಸ್ ಇಟ್ ಇನ್ ಎ ವೈಡ್ ವೆರೈಟಿ ಆಫ್ ಮೀನಿಂಗ್ಸ್. ತುಂಬ ಅರ್ಥಗಳಲ್ಲಿ ಬಳಸ್ತೀವಿ ನಾವು ಇಂಗ್ಲೀಷ್ನಲ್ಲಿ. ಒಂದು ಬೇಸಿಕ್ ಮೀನಿಂಗ್ ಮೇಯ್ನಾಗಿ ಅದು ಪೊಸೆಷನ್ ಬಗ್ಗೆ ಮಾತಾಡ್ತೀವಿ. ಪೊಸೆಷನ್ ಅಂದರೆ ಏನಾದರೂ ವಸ್ತು ನಮ್ಮದಾಗಿರುತ್ತೆ ಅಥವಾ ನಮ್ದು ಮಾಡ್ಕೊಂಡಿರ್ತೀವಿ. ಯೂಶ್ವಲಿ ಕನ್ನಡ ಭಾಷೆಯಲ್ಲಿ ನನ್ನ ಹತ್ರ ಸಬ್ಜೆಕ್ಟ್ ನನ್ನ ಹತ್ರ ಇದೆ ಅಥವಾ ನನಗೇ ಇದೆ, ಆ ಅರ್ಥದಲ್ಲಿ ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಪೆನ್ ಇದೆ ಅಂತ ಇಂಗ್ಲೀಷ್ನಲ್ಲಿ ಹೇಳಬೇಕು. ಸೊ ನನ್ನ ಬಗ್ಗೆ ಮಾತಾಡ್ತೀನಿ, ನಾನು ಅಂದರೆ ಐ ಅಂತ ಹೇಳ್ತೀವಿ. ಐ ಹ್ಯಾವ್ ಅ ಪೆನ್ ಹೀಗೆ ಬಳಸ್ಕೊಳ್ತೀವಿ. ಸೊ ಐ ಹ್ಯಾವ್ ಎ ಪೆನ್ ಅಂದರೆ ನನ್ನ ಹತ್ರ ಒಂದು ಪೆನ್ ಇದೆ. ಐ ಹ್ಯಾವ್ ಎ ಕಂಪ್ಯೂಟರ್, ನನ್ನ ಹತ್ರ ಒಂದು ಕಂಪ್ಯೂಟರ್ ಇದೆ. ಐ ಹ್ಯಾವ್ ಕಂಪ್ಯೂಟರ್ ನಾಲೆಜ್, ನನಗೆ ಕಂಪ್ಯೂಟರ್ ನಾಲೆಜ್ ಇದೆ. ಇಲ್ಲಿ ನೋಡಿ, ನನ್ನ ಹತ್ರ ಕಂಪ್ಯೂಟರ್ ನಾಲೆಜ್ ಇದೆ ಅಂತ ಹೇಳಿಲ್ಲ, ನನಗೆ ಕಂಪ್ಯೂಟರ್ ನಾಲೆಜ್ ಇದೆ ಅಂತೀವಿ. ಸೊ ನನ್ನ ಹತ್ರ ಇದೆ, ನನಗೆ ಇದೆ, ಆ ಅರ್ಥದಲ್ಲಿ ಬಳಸ್ತೀವಿ. ಆಮೇಲೆ ಇಲ್ಲಿ ಐ ಹ್ಯಾವ್ ಎ ಪೆನ್ನಲ್ಲಿ ಎ ಪೆನ್ ಇದೆಯಲ್ಲ, ಇದು ಕಾಂಪ್ಲಿಮೆಂಟ್ ಆಗೋದಿಲ್ಲ. ಕಾಂಪ್ಲಿಮೆಂಟ್ ಬೇಕಿದ್ದರೆ ನಿಮಗೆ ಲಿಂಕಿಂಗ್ ವರ್ಬ್ಸ್ ಬೇಕು. ಲಿಂಕಿಂಗ್ ವರ್ಬ್ಸ್ ಆದ ನಂತರ ನೌನ್ ಬಂದರೆ ಅವ್ರ ನೌನ್ ಫ್ರೇಸ್ ಬಂದರೆ ನಾವು ಅದನ್ನು ಕಾಂಪ್ಲಿಮೆಂಟ್ ಅಂತೀವಿ. ಲಿಂಕಿಂಗ್ ವರ್ಬ್ಸ್ ಬಿಟ್ಟು ಬೇರೆ ಸ್ಟೇಟ್ ವರ್ಬ್ಸ್ ಅವ್ರ ಆ್ಯಕ್ಷನ್ ವರ್ಬ್ಸ್ ಆದಮೇಲೆ ನೌನ್ಸ್ ಬಂದರೆ ಅವುಗೆ ನಾವು ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಐ ಹ್ಯಾವ್ ಎ ಪೆನ್ನಲ್ಲಿ ಎ ಪೆನ್ ಆಬ್ಜೆಕ್ಟ್ ಆಗುತ್ತೆ ಅದು. ಆಮೇಲೆ ಇದರಲ್ಲಿ ಕ್ವಶನ್ಸ್ ಮಾಡೋಕ್ಕೂ ನೋಡಿ, ನಾವು ಲಿಂಕಿಂಗ್ ವರ್ಬ್ಸ್ ಕ್ವಶನ್ ಮಾಡೋಕ್ಕೆ ಉಲ್ಟಾ ಮಾಡ್ತೀವಿ ನಾವು. ಸಪೋಸ್ ಶುಗರ್ ಈಸ್ ಸ್ವೀಟ್ ಇದ್ದರೆ ನಾವು ಕ್ವಶನ್ ಮಾಡೋಕ್ಕೆ ಈಸ್ ಶುಗರ್ ಸ್ವೀಟ್. ಸಬ್ಜೆಕ್ಟ್ ಆಫ್ ಕಾಂಪ್ಲಿಮೆಂಟ್ ಇದ್ದರೆ ವರ್ಬ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಹೀಗೆ ಮಾಡ್ತೀವಿ. ಬಟ್ ಇಲ್ಲಿ ಆ್ಯಕ್ಷನ್ ಆಫ್ ಸೆಂಟೆನ್ಸಸ್ ಸ್ಟೇಟ್ ವರ್ಬ್ಸ್ನಲ್ಲಿ ನಾವು ಆ ಥರ ಮಾಡೋದಿಲ್ಲ. ಐ ಹ್ಯಾವ್ ಎ ಪೆನ್ನಿಗೆ ನೀವು ಕ್ವಶನ್ ಮಾಡಬೇಕಂದ್ರೆ ವಿ ಯೂಶ್ವಲಿ ಯೂಸ್ ಆ್ಯನ್ ಆಕ್ಸಿಲರಿ ಡೂ ಅನ್ನೋದು ಒಂದು ಆಕ್ಸಿಲರಿ ಬರುತ್ತೆ, ಆಕ್ಸಿಲರಿ ವರ್ಬ್ ಅಂತೀವಿ. ಡೂ ಐ ಹ್ಯಾವ್ ಎ ಪೆನ್ ಅಂತೀವಿ. ಈ ಆ್ಯಕ್ಷನ್ ವರ್ಬ್ಸಿಗೆ ನಾವು ಉಲ್ಟಾ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ಯಾವುದೇ
ಕಮ್ ಗೋ ರೈಟ್ ಇದು ಇರ್ತಾವಲ್ಲ, ಐ ನೋ ಯುವರ್ ನೇಮ್ ಇದ್ದರೆ ನೋ ಐ ಯುವರ್ ನೇಮ್ ಅಂತ ಆ ಥರ ಹೇಳೋದಿಲ್ಲ. ನಾವು ಇದಕ್ಕೆ ಆಕ್ಸಿಲರಿ ಡೂ ಅಂತ ಬಳಸ್ತೀವಿ. ಇದು ಆಕ್ಸಿಲರಿ ವರ್ಬ್ಸು ನಮಗೆ ವಾಕ್ಯದಲ್ಲಿ ನೆಗೆಟಿವ್ ಮಾಡ್ತೀವಿ, ಇವುಗಳಿಂದ ಕ್ವಶನ್ಸ್ ಮಾಡ್ತೀವಿ. ಆಮೇಲೆ ಇವು ಟೆನ್ಸ್ ಫಾರ್ಮೇಷನಲ್ಲಿ ಸಹಾಯ ಮಾಡ್ತವೆ, ಟೆನ್ಸ್ ತೋರಿಸ್ತವೆ. ಇವು ಬಗ್ಗೆ ಮುಂದೆ ಹೇಳ್ತೀನಿ ನಾನು ನಿಮಗೆ. ಈಗ ನೋಡಿ, ಐ ಹ್ಯಾವ್ ಎ ಪೆನ್, ಕ್ವಶನ್ ಏನು ಮಾಡ್ತೀರಾ, ಡೂ ಐ ಹ್ಯಾವ್ ಎ ಪೆನ್. ಹೀಗೆ ನಿಮ್ಮ ಹತ್ರ ಒಂದು ಪೆನ್ ಇದೆ ಅಂತ ಹೇಳಬೇಕು. ನೀವು ಅಂದರೆ ಯು, ನಿನ್ನ ಹತ್ರ ಅಥವಾ ನಿಮ್ಮ ಹತ್ರ ಏನಾದರೂ ಹೇಳಿ ಯು ಅಂತೀವಿ, ಯು ಹ್ಯಾವ್ ಎ ಪೆನ್. ನಿಮ್ಮ ಹತ್ರ ಒಂದು ವಾಚ್ ಇದೆ, ಯು ಹ್ಯಾವ್ ಅ ವಾಚ್ ಅಂತ ಹೇಳಿ. ನಿಮಗೆ ಕ್ವಶನ್ ಮಾಡಬೇಕಂದ್ರೆ ಡೂ ಯು ಹ್ಯಾವ್ ಎ ವಾಚ್. ಸೊ ಫಸ್ಟ್ ಆಕ್ಸಿಲರಿ ಬಳಸ್ತೀವಿ ಡೂ, ದೆನ್ ಸಬ್ಜೆಕ್ಟ್ ಬಳಸ್ತೀವಿ. ನಿಮ್ಮ ಬಗ್ಗೆ ಹೇಳ್ತಿದ್ವಿ ಯು ಹ್ಯಾವ್ ಅ ವಾಚ್. ನಿಮ್ಮ ಹತ್ರ ಕಂಪ್ಯೂಟರ್ ಇದೆಯಾ, ಡೂ ಯು ಹ್ಯಾವ್ ಅ ಕಂಪ್ಯೂಟರ್, ಹೀಗೆ ಬಳಸ್ತೀವಿ. ನಿಮಗೆ ಕಂಪ್ಯೂಟರ್ ನಾಲೆಜ್ ಇದೆಯಾ, ಡೂ ಯು ಹ್ಯಾವ್ ಅ ಕಂಪ್ಯೂಟರ್ ನಾಲೆಜ್, ಹೀಗೆ ಹೇಳ್ತೀವಿ. ನಿಮಗೆ ಬ್ರದರ್ಸ್ ಇದ್ದಾರಾ, ಡೂ ಯು ಹ್ಯಾವ್ ಬ್ರದರ್ಸ್. ನಿಮಗೆ ಇದೆಯಾ ಇದರ, ನಿಮ್ಮ ಹತ್ರ ಇದೆಯಾ ಆ ಥರ ಎರಡು ಅರ್ಥದಲ್ಲೂ ಬಳಸ್ತೀವಿ. ನಾವು ಇದಕ್ಕೆ ಯೂಶ್ವಲಿ ಆನ್ಸರ್ ಹೇಳುವಾಗ ಎಸ್ ಐ ಡೂ ಅಂತ ಹೇಳ್ತೀವಿ, ಅಥವಾ ನೆಗೆಟಿವ್ ಹೇಳಬೇಕಾದ್ರೆ ನೋ ಐ ಡೋಂಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆಯಾ, ಡೂ ಯು ಹ್ಯಾವ್ ಎ ಲ್ಯಾಪ್ಟಾಪ್. ನಾವು ಆನ್ಸರ್ ಇದ್ದರೆ ಎಸ್ ಐ ಹ್ಯಾವ್ ಅಂತೀವಿ, ಎಸ್ ಐ ಡೂ ಅಂತ ಹೇಳ್ತೀವಿ. ಇಲ್ಲ ಅಂದರೆ ನೋ ಐ ಡೋಂಟ್ ಅಂತ ಹೇಳ್ತೀವಿ, ಹೀಗೆ ಹೇಳ್ಬಹುದು. ಆಮೇಲೆ ಇದಕ್ಕೆ WH ಕ್ವೆಶನ್ಸ್ ಮಾಡಬೇಕಂದ್ರೂ ಫಸ್ಟ್ ಕ್ವಶನ್ ವರ್ಡ್ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ದುಡ್ಡಿದೆಯಾ ಅಂದರೆ ಡೂ ಯು ಹ್ಯಾವ್ ಮನಿ, ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಮೇನ್ ವರ್ಬ್. ಎಸ್ ನೋ ಕ್ವಶನ್ ನೋಡಿ, ಅಲ್ಲಿ ಬೇಸಿಕ್ ಲಿಂಕಿಂಗ್ ವರ್ಬ್ಸ್ನಲ್ಲಿ ನಾವೇನು ಮಾಡ್ತೀವಿ, ವರ್ಬ್ ಸಬ್ಜೆಕ್ಟ್ ಕಾಂಪ್ಲಿಮೆಂಟ್ ಬಳಸಿದ್ವಿ. ಬಟ್ ಇಲ್ಲಿ ಆಕ್ಸಿಲರಿ ವರ್ಬ್ ಸಬ್ಜೆಕ್ಟ್ ಮೇನ್ ವರ್ಬ್ ಬಳಸ್ತೀವಿ. ಸೊ ಡೂ ಯು ಹ್ಯಾವ್ ಫ್ರೆಂಡ್ಸ್, ನಿಮಗೆ ಫ್ರೆಂಡ್ಸ್ ಇದ್ದಾರೆ, ಡೂ ಯು ಹ್ಯಾವ್ ಫ್ರೆಂಡ್ಸ್. ನಿಮಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅಂತ WH ಕ್ವಶನ್ ಕೇಳಬೇಕು. ಈಗ ಎಷ್ಟು ಜನ ಅಂದರೆ ಹೌ ಮೆನಿ ಫ್ರೆಂಡ್ಸ್ ಅಂತೀವಿ. ಹೌ ಮೆನಿ ಜೊತೆಗೆ ಪ್ಲೂರಲ್ ನೌನ್ ಬಳಸಬೇಕು ಹೇಳಿದ್ದೀನಿ ನಾನು ನಿಮಗೆ. ಹೌ ಮೆನಿ ಫ್ರೆಂಡ್ಸ್ ಕ್ವಶನ್ ವರ್ಡ್, ದೆನ್ ಡೂ ಆಕ್ಸಿಲರಿ ವರ್ಬ್, ದೆನ್ ಸಬ್ಜೆಕ್ಟ್ ಯು ಹ್ಯಾವ್. ಹೌ ಮೆನಿ ಫ್ರೆಂಡ್ಸ್ ಡೂ ಯು ಹ್ಯಾವ್. ನಿಮ್ಮ ಹತ್ರ ಟೈಮ್ ಇದೆಯಾ, ಡೂ ಯು ಹ್ಯಾವ್ ಟೈಮ್. ಎಷ್ಟು ಟೈಮ್ ಇದೆ ನಿಮ್ಮ ಹತ್ರ, ಹೌ ಮಚ್ ಟೈಮ್ ಡೂ ಯು ಹ್ಯಾವ್. ಟೈಮ್ ಏನು ಎಣ್ಸಕ್ಕೆ ಬರಲ್ಲ, ಒಂದು ಸಮಯ ಎರಡು ಸಮಯ ಅಂತ. ಸೊ ಹೌ ಮಚ್ ಬಳಸ್ತೀವಿ. ನಿಮ್ಮ ಹತ್ರ ದುಡ್ಡಿದೆಯಾ, ಡೂ ಯು ಹ್ಯಾವ್ ಮನಿ. ಎಷ್ಟು ದುಡ್ಡಿದೆ ನಿಮ್ಮ ಹತ್ರ, ಹೌ ಮಚ್ ಮನಿ ಡೂ ಯು ಹ್ಯಾವ್. ನಾವು ಆನ್ಸರ್ ಹೇಳುವಾಗ ಐ ಹ್ಯಾವ್ 100 ರೂಪೀಸ್ 500 ರೂಪೀಸ್ ಹೇಳ್ತೀರಾ, ಐ ಡೂ ಹ್ಯಾವ್ ಅಂತ ಹೇಳೋದಿಲ್ಲ. ಸೊ ಈ ಥರ ಸೆಂಟೆನ್ಸಸ್ ಮಾಡ್ಕೊತೀವಿ ನಾವು. ಆಮೇಲೆ ನೋಡಿ, ಈ ಐ ಹ್ಯಾವ್ ಎ ಪೆನ್ ಅಂತ ಹೇಳ್ತೀವಲ್ಲ, ಈಗ ಐ ಹ್ಯಾವ್ ಎ ವಾಚ್ ಅಂತ ಇದೆ ಸೆಂಟೆನ್ಸ್. ಇದಕ್ಕೆ ಸಮ್ಟೈಮ್ಸ್ ನಾವೇನು ಮಾಡ್ತೀವಿ ಅಂದರೆ ಐ ಹ್ಯಾವ್ ಎ ವಾಚ್ ಬದಲಿಗೆ ಐ ಹ್ಯಾವ್ ಗಾಟ್ ಎ ವಾಚ್ ಹೀಗೂ ಬಳಸ್ತೀವಿ. ಈ GOT ಗಾಟ್ ಅನ್ನೋದು ಪದ ಬಳಸಿದರೆ ಐ ಹ್ಯಾವ್ ಜೊತೆಗೆ ಮೀನಿಂಗಲ್ಲಿ ಏನೂ ಡಿಫ್ರೆನ್ಸ್ ಬರೋದಿಲ್ಲ, ಎರಡೂ ಒಂಥರ ಸೇಮೇ ಇರುತ್ತೆ. ಅಮೇರಿಕನ್ ಇಂಗ್ಲೀಷ್ನಲ್ಲಿ ಸ್ವಲ್ಪ ಐ ಹ್ಯಾವ್ ಎ ಪೆನ್ ಇಷ್ಟೇ ಹೇಳ್ತೇವೆ. ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಈ ಪದ ಗಾಟ್ ಅನ್ನೋದು ಬಳಸ್ತೀವಿ. ಚೆನ್ನಾಗಿರುತ್ತೆ, ಬಳಸ್ಬಹುದು. ಬಳಸಿ ಇದನ್ನು ಐ ಹ್ಯಾವ್ ಎ ಪೆನ್, ಐ ಹ್ಯಾವ್ ಗಾಟ್ ಎ ಪೆನ್. ಐ ಹ್ಯಾವ್ ಗ್ರಾಮರ್ ಬುಕ್ಸ್, ಐ ಹ್ಯಾವ್ 4 ಗ್ರಾಮರ್ ಬುಕ್ಸ್ ಈ ಥರ ಹೇಳ್ತೀನಿ. ನನ್ನ ಹತ್ರ 4 ಗ್ರಾಮರ್ ಬುಕ್ಸ್ ಇದ್ದಾವೆ. ಇದಕ್ಕೆ ಕ್ವಶನ್ಸ್ ಮಾಡಬೇಕಂದ್ರೆ ಐ ಹ್ಯಾವ್ ಗಾಟ್ 4 ಗ್ರಾಮರ್ ಬುಕ್ಸ್ ಹೀಗೂ ಹೇಳ್ಬೋದು. ಕ್ವಶನ್ಸ್ ಮಾಡಬೇಕಂದ್ರೆ ಉಲ್ಟಾ ಮಾಡ್ಬೋದು ನೀವು ಇದಕ್ಕೆ. ಸೊ ನಿಮ್ಮ ಹತ್ರ ದುಡ್ಡಿದೆ, ಯು ಹ್ಯಾವ್ ಮನಿ, ಯು ಹ್ಯಾವ್ ಗಾಟ್ ಮನಿ. ಉಲ್ಟಾ ಹ್ಯಾವ್ ಯು ಗಾಟ್ ಮನಿ, ನಿಮ್ಮ ಹತ್ರ ದುಡ್ಡಿದೆಯಾ, ನಿಮ್ಮ ಹತ್ರ ಎಷ್ಟು ದುಡ್ಡಿದೆ, ಹೌ ಮಚ್ ಮನಿ ಹ್ಯಾವ್ ಯು ಗಾಟ್ ಹೀಗೆ ಕೇಳ್ಬೋದು. ನಿಮ್ಮ ಹತ್ರ ಎಷ್ಟು ಗ್ರಾಮರ್ ಬುಕ್ಸ್ ಇದ್ದಾವೆ, ಹೌ ಮೆನಿ ಗ್ರಾಮರ್ ಬುಕ್ಸ್ ಹ್ಯಾವ್ ಯು ಗಾಟ್. ನಿಮಗೆ ಎಷ್ಟು ಜನ ಬ್ರದರ್ಸ್ ಇದ್ದಾರೆ, ಹೌ ಮೆನಿ ಬ್ರದರ್ಸ್ ಹ್ಯಾವ್ ಯು ಗಾಟ್. ಹೌ ಮೆನಿ ಬ್ರದರ್ಸ್ ಹ್ಯಾವ್ ಯು ಗಾಟ್ ಹೀಗೂ ಹೇಳ್ಬೋದು. ಹೌ ಮೆನಿ ಬ್ರದರ್ಸ್ ಡೂ ಯು ಹ್ಯಾವ್ ಹೀಗೂ ಹೇಳ್ಬೋದು. ಎರಡೂ ಒಂದೇ ಅರ್ಥ, ಯಾವುದೇ ಥರ ಮೀನಿಂಗ್ನಲ್ಲಿ ಡಿಫ್ರೆನ್ಸ್ ಆಗೋಲ್ಲ. ಈ ಡೂ ಅನ್ನೋದು ಪದ ಅಮೇರಿಕನ್ ಇಂಗ್ಲೀಷ್ನಲ್ಲಿ ಜಾಸ್ತಿ ಬಳಸ್ತೀವಿ. ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಡೂ ಅನ್ನೋದು ಬಳಸ್ತೀವಿ, ಹ್ಯಾವ್ ಅನ್ನೋ ಎರಡೂ ಬಳಸ್ತೀವಿ. ಸೊ ಯಾವುದಾದ್ರೂ ಬಳಸ್ಕೋಬೋದು. ಸೊ ಈ ಥರ ಸೆಂಟೆನ್ಸ್ ನೋಡಿ, ಐ ಹ್ಯಾವ್ ಅಂತ ಹೇಳಿ ಪ್ಲಸ್ ಎ ನೌನ್ ಹೇಳಿ, ಏನಾದರೂ ನೌನ್ ಹೇಳ್ಬೋದು. ಐ ಹ್ಯಾವ್ ಎ ಕಾರ್, ನನ್ನ ಹತ್ರ ಒಂದು ಕಾರ್ ಇದೆ. ನನಗೇ ಇದೆ ಅಂತ ಹೇಳಿದರೆ ಅದು ಆವಾಗ ಐ ಹ್ಯಾವ್ ಅಂದರೆ ನನಗೇ ಇದೆ ಅಥವಾ ನನ್ನ ಹತ್ರ ಇದೆ. ನನ್ನ ಹತ್ರ ಒಂದು ಕಾರ್ ಇದೆ, ಐ ಹ್ಯಾವ್ ಎ ಕಾರ್. ನನ್ನ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಐ ಹ್ಯಾವ್ ಎ ಡ್ರೈವಿಂಗ್ ಲೈಸೆನ್ಸ್ ಹೀಗೆ ಹೇಳ್ತೀರಾ. ನನಗೆ 4 ಜನ ಬ್ರದರ್ಸ್ ಇದ್ದಾರೆ, ಐ ಹ್ಯಾವ್ 4 ಬ್ರದರ್ಸ್ ಹೀಗೆ ಹೇಳ್ತೀರಾ. ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಐ ಹ್ಯಾವ್ ಮೆನಿ ಫ್ರೆಂಡ್ಸ್ ಹೀಗೆ ಹೇಳ್ತೀರಾ. ಕ್ವಶನ್ಸ್ ಕೇಳಬೇಕಂದ್ರೆ ಡೂ ಬಳಸ್ತೀರಾ. ಡೂ ಯು ಹ್ಯಾವ್ ಅ ಕಂಪ್ಯೂಟರ್, ಡೂ ಯು ಹ್ಯಾವ್ ಎ ಲ್ಯಾಪ್ಟಾಪ್, ಡೂ ಯು ಹ್ಯಾವ್ ಮನಿ. ಡೂ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಹ್ಯಾವ್ ಬಳಸ್ತೀರಾ ನೀವು. WH ಕ್ವೆಶನ್ಸ್ ಕೇಳಬೇಕಂದ್ರೆ ಫಸ್ಟ್ ಕ್ವೆಶನ್ ಹೊಡ್ತೀರಾ. ಹೌ ಮೆನಿ ಪೆನ್ಸ್, ಹೌ ಮೆನಿ ಫ್ರೆಂಡ್ಸ್ ಡೂ ಯು ಹ್ಯಾವ್, ಹೌ ಮೆನಿ ಐಸ್ ಡೂ ಯು ಹ್ಯಾವ್, ಹೌ ಮೆನಿ ಟೀತ್ ಡೂ ಯು ಹ್ಯಾವ್, ಡೂ ಯು ಹ್ಯಾವ್ ಎ ವಾಚ್, ಹೌ ಮೆನಿ ವಾಚಸ್ ಡೂ ಯು ಹ್ಯಾವ್. ಈ ಥರ ನಾವು ಎಷ್ಟು ಬೇಕಿದ್ರೂ ಕ್ವೆಶನ್ಸ್ ಮಾಡ್ಕೋಬಹುದು, ಪ್ರಾಕ್ಟೀಸ್ ಮಾಡ್ಕೋಬಹುದು. ನೋಡಿ ಈ ಥರ ಮಾಡಿ. ಈಗ ನನ್ನ ಇನ್ನೂ ಬೇಸಿಕ್ ಕೋರ್ಸ್ ಮಾಡ್ತಿರೋದು, ನೀವು ಲಿಂಕಿಂಗ್ ವರ್ಬ್ ಸೆಂಟೆನ್ಸಸ್ಸೇ ಮಾಡ್ತಾ ಇರೋದು. ಇದ್ರದ್ದು ಸ್ವಲ್ಪ ಅವಶ್ಯಕತೆ ಬಂದಿದೆ. ಕನ್ವರ್ಸೇಷನ್ನಲ್ಲಿ ನಮಗೆ ಏನಾಗುತ್ತೆ ಅಂದರೆ, ಸ್ವಲ್ಪ ಲ್ಯಾಂಗ್ವೇಜ್ ಲರ್ನಿಂಗ್ನಲ್ಲಿ ಕನ್ವರ್ಸೇಷನ್ ಇದ್ದರೆ, ಡೈಲಾಗ್ಸ್ ಇದ್ದಾವೆ, ಹೇಳೋದು ಕೇಳೋದು ಆ ಥರ ಪ್ರೊಸೆಸ್ಸಿಂದ ಕಲಿತ್ರೆ ತುಂಬ ಇಂಟ್ರೆಸ್ಟಿಂಗ್ ಇರುತ್ತೆ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಇದು ಲಿಂಕಿಂಗ್ ವರ್ಬ್ ಸೆಂಟೆನ್ಸಸ್ಸು ಮತ್ತು ಡೂ ಹ್ಯಾವ್ ಇದು ಎರಡೂ ಬಳಸ್ಕೊಂಡು ಕನ್ವರ್ಸೇಷನ್ ಹೇಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ಕೊಡ್ತೀನಿ.